ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಡೀ ಜಗತ್ತನ್ನೇ ಬದಲಾಯಿಸುತ್ತಿರುವ ಒಂದು ತಂತ್ರಜ್ಞಾನದ ಬಗ್ಗೆ ಮಾತನಾಡೋಣ. ಅದುವೇ ಚಾಟ್ ಜಿಪಿಟಿ. ಬಹುಶಃ ನೀವು ಈಗಾಗಲೇ ಇದರ ಹೆಸರು ಕೇಳಿರಬಹುದು. ಕೆಲವರು ಇದನ್ನು ಬಳಸಿಯೂ ಇರಬಹುದು. ಆದರೆ ಇದು ಕೇವಲ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಟೂಲ್ ಅಲ್ಲ. ಇದೊಂದು ಕ್ರಾಂತಿಕಾರಿ ತಂತ್ರಜ್ಞಾನ. ಇಂದಿನ ಸಂಚಿಕೆಯಲ್ಲಿ ನಾವು 3 ಮುಖ್ಯ ವಿಷಯಗಳ ಬಗ್ಗೆ ಚರ್ಚಿಸುತ್ತೇವೆ. 1. ಚಾಟ್ ಜಿಪಿಟಿ ಎಂದರೇನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ. 2. ಇದನ್ನು ಬಳಸಿಕೊಂಡು ನಮ್ಮ ಜ್ಞಾನ ಮತ್ತು ಉತ್ಪಾದಕತೆಯನ್ನು ಪ್ರೊಡಕ್ಟಿವಿಟಿ ಹೇಗೆ ಹೆಚ್ಚಿಸಬಹುದು. 3. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಮೂಲಕ ಹಣ ಗಳಿಸುವುದು ಹೇಗೆ. ಬನ್ನಿ ಮೊದಲಿಗೆ ಚಾಟ್ ಜಿಪಿಟಿ ಅಂದರೆ ಏನು ಅಂತ ನೋಡೋಣ. 1. ಚಾಟ್ ಜಿಪಿಟಿ ಎಂದರೇನು? ಸರಳವಾಗಿ ಹೇಳಬೇಕೆಂದರೆ ಚಾಟ್ ಜಿಪಿಟಿ ಒಂದು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಭಾಷಾ ಮಾದರಿ. ಇದರ ಹಿಂದಿರುವ ತಂತ್ರಜ್ಞಾನಕ್ಕೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತಾರೆ. ಇದು ಕೋಟ್ಯಂತರ ವೆಬ್ಸೈಟ್ಗಳು, ಲೇಖನಗಳು, ಪುಸ್ತಕಗಳು ಮತ್ತು ಇತರ ಡಾಟಾಗಳಿಂದ ಕಲಿತುಕೊಂಡಿದೆ. ಈ ಕಲಿಕೆಯ ಕಾರಣದಿಂದ ಇದು ಮನುಷ್ಯರಂತೆ ಸಂಭಾಷಣೆ ಮಾಡಬಲ್ಲದು, ನಮ್ಮ ಪ್ರಶ್ನೆಗಳನ್ನು ಅರ್ಥಮಾಡಿಕೊಳ್ಳಬಲ್ಲದು ಮತ್ತು ಅತ್ಯಂತ ಸಹಜವಾಗಿ ಉತ್ತರಗಳನ್ನು ನೀಡಬಲ್ಲದು. ಇದನ್ನು ನೀವು ಒಂದು ವೈಯಕ್ತಿಕ ಸಹಾಯಕ, ಪರ್ಸನಲ್ ಅಸಿಸ್ಟೆಂಟ್ ಅಂತ ಕಲ್ಪಿಸಿಕೊಳ್ಳಬಹುದು. ನೀವು ಯಾವುದೇ ಪ್ರಶ್ನೆ ಕೇಳಿ, ಕನ್ನಡದಲ್ಲೇ ಕೇಳಿ, ಇಂಗ್ಲಿಷ್ನಲ್ಲಿ ಕೇಳಿ, ಇದು ಉತ್ತರ ಕೊಡುತ್ತೆ. ಒಂದು ಹೊಸ ಕಥೆ ಬರೆಯಲು ಹೇಳಿ, ಇಲ್ಲವೇ ಒಂದು ಸಂಕೀರ್ಣವಾದ ವಿಷಯವನ್ನು ಸರಳವಾಗಿ ವಿವರಿಸಲು ಕೇಳಿ, ಇದು ಎಲ್ಲವನ್ನೂ ಮಾಡುತ್ತದೆ. ಉದಾಹರಣೆಗೆ, ನೀವು ಕರ್ನಾಟಕದ ಇತಿಹಾಸದ ಬಗ್ಗೆ 10 ಪ್ರಮುಖ ವಿಷಯಗಳನ್ನು ಹೇಳಿ ಅಂತ ಕೇಳಿದರೆ ಅದು ತಕ್ಷಣವೇ ಪಟ್ಟಿ ಮಾಡಿಕೊಡುತ್ತದೆ. ಅದೇ ರೀತಿ ದಿನಕ್ಕೆ ₹100 ಉಳಿತಾಯ ಮಾಡುವುದು ಹೇಗೆ ಅಂತ ಕೇಳಿದರೆ ಅದಕ್ಕೂ ಐಡಿಯಾಗಳನ್ನು ಕೊಡುತ್ತದೆ. ಇದು ಕೇವಲ ಮಾಹಿತಿ ಸಂಗ್ರಹ ಅಲ್ಲ, ಅದು ಆ ಮಾಹಿತಿಯನ್ನು ವಿಶ್ಲೇಷಿಸಿ ಅರ್ಥಪೂರ್ಣವಾಗಿ ನಮಗೆ ನೀಡುತ್ತದೆ. 2. ಜ್ಞಾನ ಮತ್ತು ಉತ್ಪಾದಕತೆಗಾಗಿ ಚಾಟ್ ಜಿಪಿಟಿ ಬಳಕೆ. ಈಗ ನಮ್ಮ ಜೀವನದಲ್ಲಿ ಇದನ್ನು ಹೇಗೆ ಬಳಸಬಹುದು ಅಂತ ನೋಡೋಣ. ಶೀಘ್ರವಾಗಿ ಮಾಹಿತಿ ಪಡೆಯಲು ಗೂಗಲ್ನಲ್ಲಿ ನಾವು ಯಾವುದಾದರೂ ವಿಷಯವನ್ನು ಹುಡುಕಿದಾಗ ನಮಗೆ 10 ಲಿಂಕ್ಗಳು ಸಿಗುತ್ತವೆ. ಪ್ರತಿಯೊಂದು ಲಿಂಕ್ ಓದಿ ಮಾಹಿತಿ ಸಂಗ್ರಹಿಸುವುದು ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಚಾಟ್ ಜಿಪಿಟಿಯಲ್ಲಿ ನಾವು ಪ್ರಶ್ನೆ ಕೇಳಿದರೆ ಅದು ನೇರವಾಗಿ ಸಂಕ್ಷಿಪ್ತ ಮತ್ತು ನಿಖರ ಉತ್ತರ ಕೊಡುತ್ತದೆ. ಭಾಷಾ ಅನುವಾದಕ್ಕಾಗಿ ನೀವು ಒಂದು ಇಂಗ್ಲಿಷ್ ಲೇಖನವನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಿದ್ದರೆ ಅಥವಾ ಕನ್ನಡದ ಒಂದು ಪ್ಯಾರಾಗ್ರಾಫ್ ಅನ್ನು ಇಂಗ್ಲಿಷ್ಗೆ ಬದಲಾಯಿಸಬೇಕಿದ್ದರೆ ಚಾಟ್ ಜಿಪಿಟಿ ಅದನ್ನು ನಿಖರವಾಗಿ ಮತ್ತು ಕ್ಷಣಾರ್ಧದಲ್ಲಿ ಮಾಡುತ್ತದೆ. ಇದು ಗೂಗಲ್ ಟ್ರಾನ್ಸ್ಲೇಟ್ಗಿಂತ ಹೆಚ್ಚು ಸಹಜವಾಗಿ ಅನುವಾದ ಮಾಡುತ್ತದೆ. ಕಂಟೆಂಟ್ ರಚನೆಗಾಗಿ ನೀವು ಒಂದು ಬ್ಲಾಗ್ ಪೋಸ್ಟ್ ಬರೆಯಬೇಕಿದ್ದರೆ, ಒಂದು ಇಮೇಲ್ ಕಳುಹಿಸಬೇಕಿದ್ದರೆ ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಕಥೆ ಹೇಳಬೇಕಿದ್ದರೆ ಇದನ್ನ ಚಾಟ್ ಜಿಪಿಟಿಗೆ ಹೇಳಿ, ಅದು ನಿಮ್ಮ ಕೆಲಸವನ್ನು ಸುಲಭ ಮಾಡುತ್ತೆ. ಹೊಸ ವಿಷಯಗಳನ್ನು ಕಲಿಯಲು ನೀವು ಪ್ರೋಗ್ರಾಮಿಂಗ್ ಕಲಿಯಬೇಕೇ ಅಥವಾ ಮಾರ್ಕೆಟಿಂಗ್ ಬಗ್ಗೆ ತಿಳಿದುಕೊಳ್ಳಬೇಕೇ? ಚಾಟ್ ಜಿಪಿಟಿ ಅದಕ್ಕೆ ಬೇಕಾದ ಪಾಠಗಳನ್ನು, ಕೋಡಿಂಗ್ ಉದಾಹರಣೆಗಳನ್ನು ಮತ್ತು ವಿಶ್ಲೇಷಣೆಯನ್ನು ಕೊಡುತ್ತದೆ. ಹೀಗೆ ನಿಮ್ಮ ಪ್ರತಿದಿನದ ಕೆಲಸಗಳನ್ನು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಚಾಟ್ ಜಿಪಿಟಿ ಸಹಾಯ ಮಾಡುತ್ತೆ. 3. ಚಾಟ್ ಜಿಪಿಟಿ ಮೂಲಕ ಹಣ ಗಳಿಸುವ ವಿಧಾನಗಳು. ಈಗ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ವಿಷಯಕ್ಕೆ ಬರೋಣ. ಚಾಟ್ ಜಿಪಿಟಿ ಬಳಸಿ ಹೇಗೆ ಹಣ ಗಳಿಸಬಹುದು? ಇವು ಪುಸ್ತಕಗಳಲ್ಲಿ ಮತ್ತು ನನ್ನ ಅನುಭವದಲ್ಲಿ ಕಂಡುಕೊಂಡ ಕೆಲವು ಪ್ರಮುಖ ಮಾರ್ಗಗಳು. 1. ಕಂಟೆಂಟ್ ರೈಟಿಂಗ್ ಮತ್ತು ಬ್ಲಾಗಿಂಗ್. ನೀವು ಫ್ರೀಲಾನ್ಸ್ ರೈಟರ್ ಆಗಿ ಕೆಲಸ ಮಾಡಬಹುದು. ಗ್ರಾಹಕರಿಗೆ ಲೇಖನಗಳು, ಬ್ಲಾಗ್ಗಳು ಮತ್ತು ಸ್ಕ್ರಿಪ್ಟ್ಗಳನ್ನು ಬರೆಯಲು ಚಾಟ್ ಜಿಪಿಟಿಯನ್ನು ಬಳಸಬಹುದು. ಚಾಟ್ ಜಿಪಿಟಿ ನಿಮಗೆ ಕಂಟೆಂಟ್ನ ಕರಡು ಡ್ರಾಫ್ಟ್ ಸಿದ್ಧಪಡಿಸಿಕೊಡುತ್ತೆ. ನೀವು ಅದಕ್ಕೆ ನಿಮ್ಮ ಶೈಲಿ ಮತ್ತು ಅನುಭವ ಸೇರಿಸಿ ಪರಿಪೂರ್ಣಗೊಳಿಸಿ ಮಾರಾಟ ಮಾಡಬಹುದು. 2. ಯೂಟ್ಯೂಬ್ ಸ್ಕ್ರಿಪ್ಟ್ ಬರೆಯುವುದು. ಯೂಟ್ಯೂಬ್ಗೆ ಸ್ಕ್ರಿಪ್ಟ್ ಬರೆಯುವುದು ತುಂಬಾ ಬೇಡಿಕೆಯಲ್ಲಿರುವ ಕೆಲಸ. ನೀವು ಯಾವುದೇ ವಿಷಯದ ಬಗ್ಗೆ, ಉದಾಹರಣೆಗೆ ಹಣಕಾಸು ಸಲಹೆ, ಅಡುಗೆ ರೆಸಿಪಿ, ತಂತ್ರಜ್ಞಾನ, ಸ್ಕ್ರಿಪ್ಟ್ ಬರೆಯಬಹುದು. ಚಾಟ್ ಜಿಪಿಟಿ ಬಳಸಿ ಸ್ಕ್ರಿಪ್ಟ್ ಸಿದ್ಧಪಡಿಸಿ ಅದನ್ನು ಗ್ರಾಹಕರಿಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಅಥವಾ ನೀವೇ ವಿಡಿಯೋ ಮಾಡಿ ಜಾಹೀರಾತುಗಳ ಮೂಲಕ ಹಣ ಪಡೆಯಬಹುದು. 3. ಅನುವಾದ ಸೇವೆಗಳು. ಹಲವಾರು ಕಂಪನಿಗಳು ಮತ್ತು ವ್ಯಕ್ತಿಗಳಿಗೆ ವಿವಿಧ ಭಾಷೆಗಳಲ್ಲಿ ಅನುವಾದ ಮಾಡುವ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ ಇಂಗ್ಲಿಷ್ನಿಂದ ಕನ್ನಡ, ಹಿಂದಿಯಿಂದ ಇಂಗ್ಲಿಷ್. ಈ ಕೆಲಸವನ್ನು ಚಾಟ್ ಜಿಪಿಟಿ ಮೂಲಕ ಬೇಗ ಮಾಡಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೇವೆ ನೀಡಬಹುದು. 4. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ಇನ್ ಈ ಪ್ಲಾಟ್ಫಾರ್ಮ್ಗಳಿಗಾಗಿ ಆಕರ್ಷಕ ಪೋಸ್ಟ್ಗಳು, ಕ್ಯಾಪ್ಷನ್ಗಳು ಮತ್ತು ಹ್ಯಾಶ್ಟ್ಯಾಗ್ಗಳನ್ನು ರಚಿಸುವುದು ಒಂದು ಕಲೆ. ಚಾಟ್ ಜಿಪಿಟಿ ಈ ಕೆಲಸವನ್ನು ಸುಲಭ ಮಾಡುತ್ತದೆ. ನೀವು ಸಣ್ಣ ವ್ಯಾಪಾರಗಳಿಗೆ ಈ ಸೇವೆಗಳನ್ನು ಒದಗಿಸಿ ನಿರಂತರವಾಗಿ ಆದಾಯ ಗಳಿಸಬಹುದು. 5. ಇ ಬುಕ್ ಬರೆದು ಮಾರಾಟ ಮಾಡುವುದು. ನಿಮ್ಮ ಆಸಕ್ತಿಯ ವಿಷಯದ ಮೇಲೆ, ಉದಾಹರಣೆಗೆ ಯಶಸ್ಸು ಹೇಗೆ ಪಡೆಯುವುದು ಅಥವಾ
ಹಣ ನಿರ್ವಹಣೆ ಹೇಗೆ ಎಂಬುದರ ಬಗ್ಗೆ ಒಂದು ಸಣ್ಣ ಇ-ಬುಕ್ ಅನ್ನು ಬರೆಯಲು ಚಾಟ್ ಜಿಪಿಟಿ ಸಹಾಯ ಪಡೆಯಬಹುದು. 20 ರಿಂದ 30 ಪುಟಗಳ ಪುಸ್ತಕ ಬರೆದು ಅದನ್ನು ಅಮೆಜಾನ್ ಕಿಂಡಲ್ನಂತಹ ಪ್ಲಾಟ್ಫಾರ್ಮ್ನಲ್ಲಿ ಪ್ರಕಟಿಸಿ ಪ್ರತಿ ಮಾರಾಟಕ್ಕೂ ಹಣ ಗಳಿಸಬಹುದು. 6. ಆನ್ಲೈನ್ ಟ್ಯೂಟರಿಂಗ್ ಮೆಟೀರಿಯಲ್ ಸಿದ್ಧಪಡಿಸುವುದು. ನೀವು ಶಿಕ್ಷಕರಾಗಿದ್ದರೆ ಅಥವಾ ಆನ್ಲೈನ್ ಟ್ಯೂಷನ್ ಮಾಡುತ್ತಿದ್ದರೆ ಪಾಠ ಯೋಜನೆಗಳು, ಲೆಸನ್ ಪ್ಲಾನ್ಸ್, ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಅಥವಾ ಪ್ರಾಜೆಕ್ಟ್ ಮಾದರಿಗಳನ್ನು ಸಿದ್ಧಪಡಿಸಲು ಚಾಟ್ ಜಿಪಿಟಿಯನ್ನು ಬಳಸಬಹುದು. ಇದರಿಂದ ನಿಮ್ಮ ಸಮಯ ಉಳಿಯುತ್ತದೆ. ಈ ಎಲ್ಲ ವಿಧಾನಗಳಲ್ಲಿ ಒಂದು ಮುಖ್ಯ ಸಲಹೆ ನೆನಪಿಟ್ಟುಕೊಳ್ಳಿ: ಚಾಟ್ ಜಿಪಿಟಿನಿಂದ ಬಂದ ಉತ್ತರವನ್ನು ಹಾಗೆ ಬಳಸಬೇಡಿ. ಅದಕ್ಕೆ ನಿಮ್ಮ ವೈಯಕ್ತಿಕ ಸ್ಪರ್ಶ, ಅನುಭವ ಮತ್ತು ಶೈಲಿ ಸೇರಿಸಿ. ಏಕೆಂದರೆ ಮನುಷ್ಯರ ಸೃಜನಶೀಲತೆ, ಕ್ರಿಯೇಟಿವಿಟಿ ಎಐಗಿಂತ ಯಾವಾಗಲೂ ಶ್ರೇಷ್ಠ. ಯಶಸ್ಸಿಗೆ ಸಲಹೆಗಳು: ನಿರಂತರವಾಗಿ ಕಲಿಯಿರಿ. ಈ ತಂತ್ರಜ್ಞಾನ ಪ್ರತಿದಿನ ಬೆಳೆಯುತ್ತಿದೆ. ಹೊಸದಾಗಿ ಏನಿದೆ ಎಂದು ತಿಳಿದುಕೊಳ್ಳುತ್ತಿರಿ. ನೈತಿಕತೆ, ಎಥಿಕ್ಸ್ ಕಾಪಾಡಿಕೊಳ್ಳಿ. ಬೇರೆಯವರ ಕಂಟೆಂಟ್ ನಕಲು ಮಾಡಬೇಡಿ. ಎಐ ಅನ್ನು ಸಕಾರಾತ್ಮಕ ಕೆಲಸಗಳಿಗೆ ಮಾತ್ರ ಬಳಸಿ. ಅಭ್ಯಾಸ ಮಾಡಿ. ಪ್ರತಿದಿನ ಕನಿಷ್ಠ 30 ನಿಮಿಷ ಚಾಟ್ ಜಿಪಿಟಿಯೊಂದಿಗೆ ಸಂವಹನ ಮಾಡಿ. ಹೊಸ ವಿಷಯಗಳನ್ನು ಕಲಿಯಿರಿ. ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ನನಗೆ ಅನ್ನಿಸುವಂತೆ ಚಾಟ್ ಜಿಪಿಟಿ ಒಂದು ಕೇವಲ ತಂತ್ರಜ್ಞಾನವಲ್ಲ, ಅದೊಂದು ಭವಿಷ್ಯಕ್ಕೆ ಕೊಂಡೊಯ್ಯುವ ಸಾಧನ. ಇದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಈ ಸಂಚಿಕೆ ನಿಮಗೆ ಇಷ್ಟವಾಯಿತೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.